ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಧವ್. ಸ್ನೇಹಿತರೆ, ಗುಜರಾತ್ ಮಾಡೆಲ್ ಮೋರಿಗೆ ಬಿದ್ದು ಒದ್ದಾಡ್ತಾ ಇದೆ. ಈಗಂತ ಹೇಳಿ ಒಂದು ಲೇಟೆಸ್ಟ್ ವರದಿಯೊಂದು ಮತ್ತೆ ಸಾಬೀತು ಮಾಡ್ತಾ ಬಂದಿದೆ. ಸ್ನೇಹಿತರೆ, ಯಾರಾದರೂ ನಿಮ್ಮ ಮುಂದೆ ಬಂದು ಗುಜರಾತ್ ಮಾಡೆಲ್ ಹಾಗೆ ಹೀಗೆ ಅಂತಂದರೆ ಈ ವಿಡಿಯೋನ ಡೈರೆಕ್ಟಾಗಿ ಅವರಿಗೆ ಶೇರ್ ಮಾಡಿಬಿಡಿ. ಸ್ನೇಹಿತರೆ, ನೀವು ಸಾಕಷ್ಟು ಭಾಷಣಗಳಲ್ಲಿ ಕೇಳಿರ್ಬೋದು, ಗುಜರಾತ್ ಮಾಡೆಲ್ ಅಂತಂದರೆ ಸ್ವರ್ಗ, ಅಲ್ಲಿನ ರಸ್ತೆಗಳು ಅಮೇರಿಕದ ರೀತಿ ಇದ್ದಾವೆ, ಅಲ್ಲಿ ಯಾವುದೇ ರೀತಿ ಕರೆಂಟೇ ಹೋಗೋದಿಲ್ಲ, ಜನರೆಲ್ಲರೂ ಸಹ ಶ್ರೀಮಂತರು ಅಂತ ಹೆಂಪುಂಗ್ಲಿ ಖ್ಯಾತಿಯ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಅನೇಕರು BJP ಅವರೇ ಬಣ್ಣ ಹಚ್ಚಿ ಹೇಳಿದ್ದನ್ನು ಕೇಳಿ ರೋಮಾಂಚನಗೊಂಡಂತಹ ಒಂದಷ್ಟು ಜನ ಇದ್ದಾರೆ. ಕೆಲವರ ರೋಮಾಂಚನ ಜಾಸ್ತಿಯಾಗಿ ಮೈ ಪರಚಿಕೊಂಡಿದ್ದು ಕೂಡ ಇದೆ. ಬಟ್ ಆ ಒಂದು ಡಿಸ್ಕಿ ಡಿಸೈನ್ ಬಣ್ಣದ ಪರದೆಯನ್ನು ಸರಿಸಿ ನೋಡೋದಾದರೆ ಅಲ್ಲಿ ಸಿಗುವಂಥ ನಿಮಗೆ ಸೀನ್ಗಳೇ ಬೇರೆ. ಮೋದಿಜಿ ಅವರ ಹೇಳೋದಾಗೇನೆ, ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ಬನ್ನಿ ಇವತ್ತು ಅಸಲಿ ಗುಜರಾತ್ ಅಂದರೆ ಏನು ಅಂತ ಪೋಸ್ಟ್ ಮಾರ್ಟಮ್ ಮಾಡೋವಂಥ ಕೆಲಸವನ್ನು ಮಾಡೋಣ. ಇದು ಬರೀ ಮಾತಲ್ಲ, ಪಕ್ಕಾ ಸರ್ಕಾರಿ ಡೇಟಾಗಳ ರಿಪೋರ್ಟ್ ಇಟ್ಕೊಂಡು ಮಾತನಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲನೇ ವಿಷಯ ಏನಪ್ಪ ಅಂತಂದರೆ ಕೆಲಸ ಮತ್ತು ಸಂಬಳ. ಅಲ್ಲಿ ಜನಕ್ಕೆ ಯಾವ ರೀತಿ ಕೆಲಸ ಸಿಗ್ತಿದೆ ಮತ್ತು ಹೇಗೆ ಸಂಬಳ ಸಿಗ್ತಾ ಇದೆ ಅಂತ. ಗುಜರಾತ್ ಅಂತಂದ್ರೆ ಫ್ಯಾಕ್ಟ್ರಿಗಳ ನಾಡು, ಹೌದು ತಾನೇ, ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕನ ಗತಿ ಏನು, ಕಾರ್ಮಿಕ ಯಾವ ಸ್ಥಿತಿಯಲ್ಲಿದ್ದಾನೆ. RBI 2024ರಲ್ಲಿ ಬಿಡುಗಡೆ ಮಾಡಿದಂತಹ ಒಂದು ವರದಿ ಪ್ರಕಾರ ಗುಜರಾತ್ನ ಹಳ್ಳಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಸಿಗ್ತಿರುವಂಥ ದಿನಗೂಲಿ ಇಡೀ ದಿನಕ್ಕೆ ದಿನಗೂಲಿ ಎಷ್ಟಂದರೆ ಇಡೀ ದೇಶದಲ್ಲೇ ಅತ್ಯಂತ ಕಡಿಮೆ ಸಂಬಳ ಕೂಲಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಲ್ಲಿನ ಕಾರ್ಮಿಕರು. ಸ್ನೇಹಿತರೆ, ಇಲ್ಲೊಂದು ಲೀಸ್ಟ್ ಇದೆ ನೋಡಿ. ಗ್ರಾಮೀಣ ಯಾವ್ಯಾವ ರಾಜ್ಯದಲ್ಲಿ ಅಲ್ಲಿ ಗ್ರಾಮೀಣ ಕಾರ್ಮಿಕರ ದಿನಗೂಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕೇರಳದಲ್ಲಿ ಪ್ರತಿ ದಿನಕ್ಕೆ ಒಬ್ಬ ಕೂಲಿ ಕಾರ್ಮಿಕರಿಗೆ 926.6 ರೂಪಾಯಿಗಳನ್ನು ಕೊಡ್ತಾ ಇದೆ. ತಮಿಳುನಾಡು 583.2 ರೂಪಾಯಿಗಳನ್ನು ನೀಡ್ತಾ ಇದೆ ಪ್ರತಿದಿನ. ಆಂಧ್ರ ಪ್ರದೇಶ 553.9 ರೂಪಾಯಿಗಳನ್ನು ಅಲ್ಲಿನ ಸರ್ಕಾರ ಕೊಡ್ತಾ ಇದೆ. ರಾಜಸ್ಥಾನ 469.7 ರೂಪಾಯಿಗಳನ್ನು ರಾಜಸ್ಥಾನ ಸರ್ಕಾರ ಈ ಕಾರ್ಮಿಕರಿಗೆ ಕೊಡ್ತಾ ಇದೆ. ಒಡಿಶಾ ಏನಿದೆ ಅದು 393 ರೂಪಾಯಿಗಳನ್ನು ಈ ಒಂದು ಸರ್ಕಾರ ಅಲ್ಲಿನ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಬಟ್ ಗುಜರಾತ್ ಕೊಡ್ತಾ ಇರ್ತಕ್ಕಂಥದ್ದು ಬರೀ 355.3 ರೂಪಾಯಿಗಳು. ಇದು RBI ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ 2024-25 ಒಂದು ಡೇಟಾ ಅಲ್ಲಿ ನಿಮಗೆ ಸಿಗುತ್ತೆ, ನೀವು ಕೂಡ ನೋಡ್ಬೋದು. ನೋಡಿ, ಹಿಂದುಳಿದ ರಾಜ್ಯಗಳು ಅಂತ ಕರೆಸ್ಕೊಳ್ತಕ್ಕಂಥ ಒಂದು ಒಡಿಶಾ ಅನ್ನುವಂಥ ರಾಜ್ಯ ಮತ್ತು ಅದಕ್ಕೆ ರಾಜಸ್ಥಾನಕ್ಕಿಂತಲೂ ಅವೆರಡೂ ರಾಜ್ಯಗಳೇನಿದ್ದಾವೆ, ಒಡಿಶಾ ಮತ್ತು ರಾಜಸ್ಥಾನ, ಈ ಎರಡಕ್ಕಿಂತಲೂ ಕೂಡ ಗುಜರಾತ್ನ ಕಾರ್ಮಿಕ ಬಹಳ ಕಡಿಮೆ ಸಂಬಳವನ್ನು ತೆಗೆದುಕೊಳ್ತಾ ಇದ್ದಾನೆ. ಕೇರಳದ ಕಾರ್ಮಿಕನಿಗಿಂತ ಗುಜರಾತ್ ಕಾರ್ಮಿಕ ಸರಿಸುಮಾರು 3 ಪಟ್ಟು ಕಡಿಮೆ ಸಂಬಳವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇದೇನಾ ಅಭಿವೃದ್ಧಿ, ಇದೇನಾ ನೀವು ಹೇಳ್ತಕ್ಕಂಥ ಗುಜರಾತ್ ಮಾಡೆಲ್? ಕಡಿಮೆ ಸಂಬಳ ಕೊಟ್ಟು ದುಡಿಸ್ಕೊಳ್ಳೋದೇ ಇವರ ಬಿಸ್ನೆಸ್ ಮಾಡಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ನಾವು. ಇನ್ನು ಶಿಕ್ಷಣದ ವಿಷಯಕ್ಕೆ ಬರೋಣ. ಈ ಒಂದು ಶಿಕ್ಷಣದ ವಿಚಾರವನ್ನು ನೋಡೋದಾದರೆ ಗುಜರಾತ್ ಮಾಡೆಲಲ್ಲಿ ಸರ್ಕಾರಿ ಶಾಲೆಗಳು ಮಾಯ ಆಗ್ತಿದ್ದಾವೆ. ಈ ಒಂದು ವಿಚಾರ ನಿಮಗೆ ಏನಾದರೂ ಐಡಿಯಾ ಇದೆಯಾ? ಯಾಕಂದರೆ ಎಲ್ಲರೂ ಸಹ ಮಾತನಾಡ್ತಾರೆ, ಭಕ್ತರಂತೂ ತುಂಬಾ ಹೆಚ್ಚಾಗಿ ಗುಜರಾತ್ ಮಾಡೆಲ್ ಬಗ್ಗೆ ಮಾತನಾಡ್ತಾರೆ. ಕಳೆದ 2 ವರ್ಷಗಳಲ್ಲಿ ಗುಜರಾತ್ ಸರ್ಕಾರ ಕಡಿಮೆ ಮಕ್ಕಳಿದ್ದಾರೆ ಅನ್ನುವಂಥ ಸಣ್ಣ ಕಾರಣಕ್ಕೆ ಈ ಒಂದು ಸಣ್ಣ ಕಾರಣವನ್ನು ಇಟ್ಕೊಂಡು 54 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಶಾಶ್ವತವಾಗಿ ಬೀಗವನ್ನು ಹಾಕಿದೆ. ಅಷ್ಟೇ ಅಲ್ಲ, ಫೆಬ್ರವರಿ 2024ರ ವರದಿ ಪ್ರಕಾರ ರಾಜ್ಯದ 1606 ಸರ್ಕಾರಿ ಶಾಲೆಗಳಲ್ಲಿ ಇರುವುದು ಒಬ್ಬ ಶಿಕ್ಷಕರು ಮಾತ್ರನೇ. 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸ್ವರೆಗೂ ಒಬ್ಬ ಶಿಕ್ಷಕರು, ಒಬ್ಬ ಮೇಷ್ಟ್ರು ಮಾತ್ರ ಪಾಠ ಮಾಡ್ತಿದ್ದಾರೆ. ಇದನ್ನು ಕೇಳಿದರೆ ನಮ್ಮ ಹೆಂಪುಂಗ್ಲಿ ಅವರಿಗೆ ಹೇಗೆಲ್ಲ ರೋಮಾಂಚನ ಆಗ್ಬೋದು ಅನ್ನೋದು ನಮಗೂ ಸಹ ಕುತೂಹಲ ಇದೆ. ಈ ಒಂದು 54 ಸರ್ಕಾರಿ ಶಾಲೆಗಳನ್ನು ಇವರು ಮುಚ್ಚಿದ್ದಾರೆ ಅಂತ ಹೇಳಿದ್ನಲ್ಲ, ಕಳೆದ 2 ವರ್ಷಗಳಲ್ಲಿ ಮುಚ್ಚಿರ್ತಕ್ಕಂಥದ್ದು 54 ಸರ್ಕಾರಿ ಶಾಲೆಗಳನ್ನು ಇದೆ ಗುಜರಾತ್ನಲ್ಲಿ. ಒಬ್ಬರೇ ಶಿಕ್ಷಕರು ಇರುವಂಥ ಶಾಲೆಗಳು 1606 ಅಂತ ನಾನು ಈಗಾಗಲೇ ಹೇಳಿದೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ಶಿಕ್ಷಕರ ಖಾಲಿ ಹುದ್ದೆಗಳು ಅಲ್ಲಿ 9200ಕ್ಕೂ ಹೆಚ್ಚು ಇದ್ದಾವೆ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತಹ ರಾಜ್ಕೋಟ್ ಏರ್ಪೋರ್ಟ್ನ ಚಾವಣಿ ಏನಿದೆ ಅದು ಮೊದಲ ಮಳೆಗೆ ಕುಸಿದು ಬಿದ್ದಿತ್ತು. ಅದೇ
ಅದೇ ರೀತಿ ಶಾಲಾ ಕಟ್ಟಡಗಳು ಕೂಡ ಅಲ್ಲಿ ಶಿಥಿಲ ಆಗಿದ್ದಾವೆ, ಅಲ್ಲಿ ಕೂಡ ಬೀಳ್ತಿದ್ದಾವೆ. ಇದರಿಂದ ಬೇಸತ್ತಂತಹ ಲಕ್ಷಾಂತರ ಮಕ್ಕಳು ಶಾಲೆ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. 2025-26ನೇ ಸಾಲಿನಲ್ಲಿ ಶಾಲೆಯಿಂದ ಹೊರಗಡೆ ಉಳಿದಂತಹ ಮಕ್ಕಳ ಸಂಖ್ಯೆ 2.4 ಲಕ್ಷ ಆಗಲಿದೆ ಅಂತೇಳಿ ಇದೇ ಕೇಂದ್ರ ಸರ್ಕಾರವೇ ಹೇಳಿದೆ. ಈಗಿದ್ದೂ ಕೂಡ ಗುಜರಾತ್ ಮಾಡೆಲ್ ಬಗ್ಗೆ ಜನ ಮಾತನಾಡ್ತಾರೆ. ಅಭಿವೃದ್ಧಿ ಅಂತಂದರೆ ದೊಡ್ಡ ಪ್ರತಿಮೆ ಕಟ್ಟೋದಲ್ಲ, ಮಗುವಿನ ಹೊಟ್ಟೆ ತುಂಬಿಸುವಂಥದ್ದು ಮೊದಲಾಗಬೇಕಾಗಿರುವಂಥದ್ದು, ಮೊದಲು ಅದಕ್ಕೆ ಆದ್ಯತೆಯನ್ನು ನೀಡಬೇಕಾಗಿರುವಂಥದ್ದು. ಬಟ್ ಗುಜರಾತ್ನಲ್ಲಿ ಏನಾಗ್ತಿದೆ ಅಂತಂದರೆ NFHS ಅವರ ಒಂದು ವರದಿ ದತ್ತಾಂಶವನ್ನು ನೋಡಿದ್ರೆ ಎದೆ ಜಲ್ ಅಂತ ಅನಿಸುತ್ತೆ. ಯಾಕೆಂದರೆ ಇವರು ಆಚೆ ಕಡೆ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದೇ ಬೇರೆ, ಬಟ್ ಅಲ್ಲಿನ ಸಮಸ್ಯೆಗಳು, ನೈಜ ಘಟನೆಗಳೇ ಬೇರೆ. ಆರೋಗ್ಯ ಸಮಸ್ಯೆ ಗುಜರಾತ್ನಲ್ಲಿ ಗುಜರಾತ್ ಪ್ರಮಾಣ ಏನಿದೆಪ್ಪ ಅಂತಂದರೆ ಮಕ್ಕಳಲ್ಲಿನ ಒಂದು ರಕ್ತಹೀನತೆ ಅನ್ನುವಂಥದ್ದು, ಅನಿಮಿಯಾ ಅನ್ನುವಂಥದ್ದು 79.7%, ಸುಮಾರು 80% ಇದೆ. 10ರಲ್ಲಿ 8 ಮಕ್ಕಳಿಗೆ ಅಲ್ಲಿ ರಕ್ತದ ಕೊರತೆ ಇದೆ ಅಂತ ಈ ಒಂದು ವರದಿ ಹೇಳುತ್ತೆ. ಮತ್ತು ಅಲ್ಲಿನ ಒಂದು ಮಕ್ಕಳಲ್ಲಿನ ಕುಂಠಿತ ಬೆಳವಣಿಗೆ ಅನ್ನೋದನ್ನು ನೋಡೋದಾದರೆ 39% ವಯಸ್ಸಿಗೆ ತಕ್ಕಂಥ ಎತ್ತರ ಇಲ್ಲದೆ ಇರತಕ್ಕಂಥ ಮಕ್ಕಳು ಮತ್ತು ತೂಕವಿಲ್ಲದಿರ್ತಕ್ಕಂಥ ಮಕ್ಕಳು ಕೂಡ ಇದರಲ್ಲಿದ್ದಾರೆ. ತೂಕದ ಕೊರತೆಯಲ್ಲಿ ನೋಡೋದಾದರೆ 39.7% ಅಷ್ಟು ಮಕ್ಕಳು ಸರಿಯಾದ ವಯಸ್ಸಿಗೆ ತಕ್ಕಂತೆ, ಸರಿಯಾದ ಹೈಟ್ಗೆ ತಕ್ಕಂತೆ ತೂಕ ಇಲ್ಲ. ಬಿಹಾರ ರಾಜ್ಯ ಅಂತ ನಾವೇನು ಕರಿತೀವಿ, ಆ ಒಂದು ಬಿಹಾರ ರಾಜ್ಯದಷ್ಟೇ ಕಳಪೆ ಮಟ್ಟದಲ್ಲಿ ಈ ಒಂದು ಗುಜರಾತ್ ಕೂಡ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಗುಜರಾತ್ನ ಸುಮಾರು 80% ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು ತುಂಬ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಇದು ಆಫ್ರಿಕಾದ ಬಡದೇಶ ಅಂತ ನಾವೇನು ಕರಿತೀವಿ, ಆ ಒಂದು ಆಫ್ರಿಕಾದ ಬಡದೇಶಗಳಿಗಿಂತಲೂ ಕೂಡ ಕಡೆಯಾಗಿದೆ ಈ ಒಂದು ಗುಜರಾತ್ ಮಾಡೆಲ್ ಅನ್ನುವಂಥದ್ದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪಕ್ಕದಲ್ಲೇ ಇರುವಂಥ ನರ್ಮದಾ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪೌಷ್ಟಿಕತೆ ಇದೆ. ಇದು ಸೂಲಿಬೆಲೆಯವರ ಭಾಷಣದಲ್ಲಿ ಯಾವತ್ತಾದರೂ ಒಂದು ದಿನ ಇದೇ ಚಕ್ರವರ್ತಿ ಸೂಲಿಬೆಲೆ ಏನಾದರೂ ಮಾತನಾಡಿದಾರ ಬಂದಿದೆಯಾ? ಗುಜರಾತ್ ಸುರಕ್ಷಿತ ಅಂತಾರೆ, ಆದರೆ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋದರೆ ಅಲ್ಲಿ ಡ್ರಗ್ಸ್ ದಂಧೆ ಅನ್ನುವಂಥದ್ದು ಯಥೇಚ್ಛವಾಗಿ ನಡೀತಿದೆ. ಅದಾನಿ ಒಡೆತನದ ಮುಂಡ್ರಾ ಪೋರ್ಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಬೆಲೆ ಬಾಳುವಷ್ಟು ಡ್ರಗ್ಸ್, ಹೆರಾಯಿನ್, ಕೊಕೇನು ಅಂಥವು ಬೇರೆ ಪದೇ ಇಲ್ಲಿ ಸಿಕ್ಕಿಬೀಳ್ತಾನೆ ಇದೆ. 2020 ಮತ್ತು 2024ರ ನಡುವೆ ಅತಿ ಹೆಚ್ಚು ಡ್ರಗ್ಸ್ ಪ್ರಕರಣಗಳು ವರದಿಯಾಗಿದ್ದು ಇದೇ ಗುಜರಾತ್ನಲ್ಲೇ. ಇದು ಗುಜರಾತ್ನ ಮಾಡೆಲ್ಲು. ಕಾಣೆಯಾದಂಥ ಮಹಿಳೆಯರನ್ನು ನೋಡೋದಾದರೆ NCRB ಡೇಟಾನ ಇಟ್ಕೊಂಡೇ ನೋಡೋದಾದರೆ ಕಳೆದ 5 ವರ್ಷಗಳಲ್ಲಿ ಗುಜರಾತ್ನಿಂದ ಬರೋಬ್ಬರಿ 40,000ಕ್ಕೂ ಹೆಚ್ಚು ಮಹಿಳೆಯರು ನಾಪತ್ತೆಯಾಗಿದ್ದಾರೆ. ದ ಕೇರಳ ಸ್ಟೋರಿ ಬಗ್ಗೆ ಮಾತನಾಡುವಂಥ ಜನ, ಆ ಒಂದು ಸಿನಿಮಾ ಬಗ್ಗೆ ಮಾತನಾಡುವಂಥ ಜನ ದ ಗುಜರಾತ್ ಫೈಲ್ಸ್ ಬಗ್ಗೆ ಯಾಕೆ ಮಾತನಾಡಲ್ಲ? ನೀವು ಮಾತನಾಡೋದನ್ನು ಶುರು ಮಾಡಿ. ಮತ್ತು ಇಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಒಂದು ಕುರುಹು ಏನಿದೆ ಈ ಒಂದು ಗುಜರಾತ್ನಲ್ಲಿ, 4B ಮೇಲ್ಸೇತುವೆ ಕುಸಿದು ಸುಮಾರು 135ಕ್ಕೂ ಹೆಚ್ಚು ಜನ ಸತ್ತರು. ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. SIT ವರದಿ ಪ್ರಕಾರ ತುಕ್ಕು ಹಿಡಿದಂಥ ಕಂಬಿಗಳು, ತಂತಿಗಳಿಗೆ ಹೊಸ ಬಣ್ಣವನ್ನು ಬಳಿದು ಸೇತುವೆಗೆ ಅಲ್ಲಿ ಅಳವಡಿಸಲಾಗಿದ್ರು. ಸೇತುವೆ ಓಪನ್ ಮಾಡಿದ್ದು ಕೂಡ ಇದೇ ರೀತಿ ಇವರು ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಓಪನ್ ಮಾಡಿದ್ದು. ಇತ್ತೀಚೆಗೆ ರಾಜ್ಕೋಟ್ ಏರ್ಪೋರ್ಟ್ ಮೇಲ್ಛಾವಣಿ ಕೂಡ ಕುಸಿದಿದ್ದು ಇದೇ ಕಾರಣದಿಂದನೇ. ಇದು ಡಬಲ್ ಇಂಜಿನ್ ಸರ್ಕಾರ ನಡೆಸ್ತಿರ್ತಕ್ಕಂಥ ಅಲ್ಲಿ ಒಂದು ಗುಣಮಟ್ಟದ ಒಂದು ಡೆವಲಪ್ಮೆಂಟ್ ಕೆಲಸಗಳು. ಸ್ನೇಹಿತರೆ, ಭಾವನೆಗಳ ಆಧಾರದ ಮೇಲೆ ದೇಶ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂಕಿಅಂಶಗಳು ಸುಳ್ಳು, ಯಾವತ್ತೂ ಸಹ ಸುಳ್ಳನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಗುಜರಾತ್ ಮಾದರಿ ಅನ್ನೋದು ಕಾರ್ಪೊರೇಟ್ ಕಂಪನಿಗಳಿಗೆ ಹಲ್ವಾ ಇದ್ದಂತೆ ಇರಬಹುದು, ಆದರೆ ಜನಸಾಮಾನ್ಯರು ಅಂತ ಯಾರಿದ್ದಾರೆ, ಜನಸಾಮಾನ್ಯ ನಾಗರಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಅದು ಒಂದು ರೀತಿ ಕಹಿಯಾಗಿರುವಂತಹ ಒಂದು ಸಿಹಿ ಅಂತಲೇ ಹೇಳ್ಬೋದು. ಕಹಿಯಾಗಿರುವಂಥ ಒಂದು ಲಡ್ಡಾಗಿರ್ತದೆ. ಅದು ಒಂದು ಕಹಿ ಅಂತಂತಲೇ ಅದು ಹಾಳಾಗಿದೆ ಅಂತಲೇ ಹೇಳ್ಬೋದು. ಚಕ್ರವರ್ತಿ ಸೂಲಿಬೆಲೆ ಅಂತವರು ಹೇಳುವಂಥ ರೀಲ್ ಗುಜರಾತ್ಗೂ ವಾಸ್ತವದ ರಿಯಲ್ ಗುಜರಾತ್ಗೂ ಅಜ್ಜಗಜಾಂತರ ವ್ಯತ್ಯಾಸ ಇದೆ. ಇನ್ನು ಮುಂದೆ ಯಾರಾದರೂ ಗುಜರಾತ್ ಮಾಡಲ್ ಅಂತ ಬಂದರೆ ಈ ವಿಡಿಯೋನ ತೋರಿಸಿ ನಮ್ಮ ಕಾರ್ಮಿಕರಿಗೆ ಸಂಬಳ ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿ, ನಮ್ಮ ಮಕ್ಕಳಿಗೆ ಯಾಕೆ ಶಾಲೆಗಳಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿ, ನಮ್ಮ ಮಹಿಳೆಯರು ಎಲ್ಲೋದ್ರು ಅಂತ ಪ್ರಶ್ನೆಯನ್ನು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.